ಎಲ್ಲರಿಗೂ ನಮಸ್ಕಾರ. ವಿಶ್ವಾಮಿತ್ರ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಬಿ ಎಡ್ ತರಬೇತಿ ಪಡೆಯುತ್ತಿರುವ ಎಲ್ಲರಿಗೂ ಒಂದು ಸಮಸ್ಯೆ ಏನಾಗುತ್ತೆ ಅಂದರೆ ಚೈಲ್ಡ್ಹುಡ್ ಆ್ಯಂಡ್ ಅಡೋಲೆಸೆನ್ಸ್ ಅಂದರೆ ಬಾಲ್ಯಾವಸ್ಥೆ ಮತ್ತು ತಾರುಣ್ಯಾವಸ್ಥೆ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಗಳು ಅಂತ ಬರುತ್ತೆ. ಆ ಸಿದ್ಧಾಂತಗಳಲ್ಲಿ 8 ಸಿದ್ಧಾಂತಗಳಿರುತ್ತೆ. ಅದನ್ನು ಯಾರ್ಯಾರು ಹೇಳಿದ್ರು, ಹೇಗೆ ಹೇಳಿದ್ರು, ಅದನ್ನು ಹೇಗೆ ಕಲಿಯೋದು ಅಂತ ಫಸ್ಟು ಎಷ್ಟು ಸಿದ್ಧಾಂತಗಳಿದೆ, ಅದು ಯಾವ್ಯಾವುದು, ಅದನ್ನು ಯಾರ್ಯಾರು ಹೇಳಿದ್ರು ಅಂತ ಒಂದೊಂದಾಗಿ ಕಲಿತಾ ಹೋಗೋಣ. ನಾನಿವತ್ತು 8 ಸಿದ್ಧಾಂತಗಳನ್ನ ಹೇಳ್ತೀನಿ. ಅಂದರೆ ಕಾಗ್ನೇಟಿವ್ ಥಿಯರೀಸ್ನ ಹೇಳ್ತೀನಿ, ಯಾರ್ಯಾರು ಯಾವ್ಯಾವ ಥಿಯರಿ ಹೇಳಿದ್ದಾರೆ ಅಂತ. ಅದರಲ್ಲಿ ದಿನಕ್ಕೆ ಒಂದೊಂದು ಥಿಯರಿಗಳನ್ನ, ಒಂದೊಂದು ಸಿದ್ಧಾಂತಗಳನ್ನ ವಿವರಿಸ್ತಾ ಹೋಗ್ತೀನಿ. ಇದರಿಂದ ನಿಮಗೆ ಒಂದೊಂದು ಸಿದ್ಧಾಂತದಲ್ಲಿರುವಂಥ ವ್ಯತ್ಯಾಸಗಳು, ಅದನ್ನು ಹೇಗೆ ಕಲಿಬೇಕು, ಅದರ ಶೈಕ್ಷಣಿಕ ನಿಹಿತಾರ್ಥಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ಬೋದು. 8 ವಿಕಾಸ ಸಿದ್ಧಾಂತಗಳು ಯಾವ್ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ವಿಕಾಸ ಸಿದ್ಧಾಂತಗಳು ಅಂದರೆ ಕಾಗ್ನೇಟಿವ್ ಥಿಯರೀಸ್ ಯಾವ್ಯಾವುದಿದೆ ಅಂದರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಅಂದರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ಅಂತ ಹೇಳ್ತೀವಿ. ಬ್ರೂನರ್ ರವರ ಪ್ರಕಾರ ಅವರು ಒಂದು ಥಿಯರಿ ಮಾಡಿದ್ದಾರೆ. ಅವರ ಸಿದ್ಧಾಂತಕ್ಕೆ ಬೌದ್ಧಿಕ ವಿಕಾಸ ಸಿದ್ಧಾಂತ ಅಂತ ಹೇಳ್ತಾರೆ. ಅಂದರೆ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಲಿವ್ ವೈಗೋಟಸ್ಕಿ ಅವರ ಪ್ರಕಾರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜ್ಞಾನಾತ್ಮಕ ಸಿದ್ಧಾಂತ ಸೋಷಿಯೋ ಕಲ್ಚರಲ್ ಕಾಗ್ನೇಟಿವ್ ಥಿಯರಿ ಅಂತ ಇದೆ. ಆ ಥಿಯರಿನ ಅವರು ಡೆವಲಪ್ ಮಾಡಿದ್ದಾರೆ. ಬಂಡೂರಾರವರ ಪ್ರಕಾರ ಸಾಮಾಜಿಕ ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಸೋಷಿಯೋ ಲರ್ನಿಂಗ್ ಥಿಯರಿ ಅಂತ ಹೇಳ್ತಾರೆ. ಎರಿಕ್ಸನ್ ರವರ ಪ್ರಕಾರ ಮನೋಸಾಮಾಜಿಕ ಸಿದ್ಧಾಂತ, ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ಮನೋವಿಶ್ಲೇಷಣಾ ಸಿದ್ಧಾಂತ, ಬ್ರೂನ್ಫ್ರೆಂಡ್ ಬೆನ್ನರ್ ರವರ ಪ್ರಕಾರ ಜೈವಿಕ ಸಿದ್ಧಾಂತ ಅಥವಾ ಪರಿಸರ ವ್ಯವಸ್ಥೆಯ ಸಿದ್ಧಾಂತ, ಇದನ್ನು ಇಂಗ್ಲೀಷ್ನಲ್ಲಿ ಇಕೋಲಾಜಿಕಲ್ ಥಿಯರಿ ಅಂತ ಕರೀತಾರೆ. ರುಡಾಲ್ಫ್ ಸ್ಪೆನ್ನರ್ ರವರ ಪ್ರಕಾರ ಸಮಗ್ರ ಬೆಳವಣಿಗೆಯ ಸಿದ್ಧಾಂತ ಅಥವಾ ಹೋಲಿಸ್ಟಿಕ್ ಥಿಯರಿ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದು ಸಮಗ್ರ ಬೆಳವಣಿಗೆ ಬಗ್ಗೆ ಇಷ್ಟು ಸಿದ್ಧಾಂತಗಳನ್ನ ಕಲಿಬೇಕಾಗತ್ತೆ. ಇದು ಅಷ್ಟೂ ಇಂಪಾರ್ಟೆಂಟು. ಇದರಲ್ಲಿ ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಶೈಕ್ಷಣಿಕ ನಿಹಿತಾರ್ಥವನ್ನು ತಿಳಿಸಿ ಅಂತ ಕೊಡ್ತಾರೆ. ಅದರ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಈ ಪ್ರಶ್ನೆ ಯಾವಾಗಲೂ ರಿಪೀಟ್ ಆಗ್ತಾನೆ ಇರುತ್ತೆ. ಜೀನ್ ಪಿಯಾಜೆ ರವರು ಪ್ರತಿಪಾದಿಸಿರುವ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ವರ್ಣಿಸಿ ಇದರ ಶೈಕ್ಷಣಿಕ ನಿಹಿತಾರ್ಥಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಈ ಥರ ಪಿಯಾಜೆ ಅವ್ರ ಬಗ್ಗೆ ಕೇಳ್ಬೋದು, ಬ್ರೂನರ್ ಬಗ್ಗೆ ಕೇಳ್ಬೋದು, ವೈಗೋಟಸ್ಕಿ ಬಗ್ಗೆ ಕೇಳ್ಬೋದು. ನಾನು ಹೇಳಿದ 8 ಸಿದ್ಧಾಂತಗಳಲ್ಲಿ ಯಾರ್ದಾದ್ರೂ ಕೇಳ್ಬೋದು. ನಾವೀಗ ಇವತ್ತಿನ ದಿನದಲ್ಲಿ ಪಿಯಾಜೆರವರ ಶೈಕ್ಷಣಿಕ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟು ಪೀಠಿಕೆಯಲ್ಲಿ ಪಿಯಾಜೆ ಅವರು ಯಾರು, ಅವರ ಪರಿಚಯ ಮಾಡಿಕೊಟ್ಟು ಅವರು ಏನು ಸಿದ್ಧಾಂತಗಳನ್ನ ಹೇಳಿದ್ರು, ಯಾವ್ಯಾವ ಹಂತಗಳಿದೆ ಅಂತ ಹೇಳಿದ್ರೆ ಸಾಕು. 10 ಅಂಕದ ಪ್ರಶ್ನೆ ಆಗಿರುತ್ತೆ. 10 ಅಂಕಕ್ಕೆ ನೀವು ಮಿನಿಮಮ್ 3 ಪೇಜ್ ಆದರೂ ಉತ್ತರನ ಬರೀಲೇಬೇಕು. ವಿಕಾಸಾತ್ಮಕ ಕಲಿಕಾ ಸಿದ್ಧಾಂತ ಡೆವಲಪ್ಮೆಂಟಲ್ ಲರ್ನಿಂಗ್ ಜೀನ್ ಪಿಯಾಜೆ ರವರ ಪ್ರಕಾರ. ಜೀನ್ ಪಿಯಾಜೆ ಅವರ ಚಿತ್ರ ಎಲ್ಲಿದೆ ನೋಡಿ. ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಭಾವಿ ಪ್ರವರ್ತಕರಾದ ಸ್ವಿಟ್ಜರ್ಲ್ಯಾಂಡಿನ ಶಿಶು ಮನೋವಿಜ್ಞಾನಿ ಜೀನ್ ಪಿಯಾಜೆ ಅವರಾಗಿದ್ದಾರೆ. ಇವರು ಒದಗಿಸಿದ ಜ್ಞಾನವನ್ನು ನಿಷ್ಕ್ರಿಯವಾಗಿ ಕ್ರೌಢೀಕರಿಸುವ ಅಥವಾ ಸ್ವೀಕರಿಸುವಿಕೆಯೇ ಕಲಿಕೆ ಎಂಬ ವಿಚಾರವನ್ನು ಪಿಯಾಜೆ ಅವರು ತಳ್ಳಿಹಾಕಿದರು ಮತ್ತು ಬಲವಾಗಿ ನಿರಾಕರಿಸಿದರು. ಕಲಿಕಾಕಾರನು ಕ್ರಿಯಾತ್ಮಕವಾಗಿ ಜ್ಞಾನವನ್ನು ಸೃಷ್ಟಿಸಿ ಅದನ್ನು ಪರೀಕ್ಷಿಸಿ ತನ್ನ ಸ್ವಂತದನ್ನಾಗಿಸಿಕೊಳ್ಳುವ ಹಲವು ಹಂತಗಳ ಗತಿಶೀಲ ಪ್ರಕ್ರಿಯೆಯನ್ನು ಕಲಿಕೆ ಒಳಗೊಂಡಿದೆ ಎಂದು ಪ್ರತಿಪಾದಿಸಿದರು. ಪ್ರತಿಯೊಬ್ಬನ ವಾಸ್ತವಿಕತೆಯ ಪ್ರಜ್ಞೆಯು ಇದರಿಂದಾಗಿಯೇ ವಿಕಾಸವಾಗುತ್ತದೆ. ಪಿಯಾಜೆಯರವರ ಸಿದ್ಧಾಂತವು ಮಕ್ಕಳ ಜ್ಞಾನಾತ್ಮಕ ವಿಕಾಸದ 4 ಹಂತಗಳನ್ನು ಪ್ರತಿಪಾದಿಸುತ್ತದೆ ಅಂತ ಹೇಳಿದ್ರು. ಅಂದರೆ ಕಲಿಕೆಗೆ ಸಂಬಂಧಿಸಿದಂತೆ ಸಿದ್ಧಾಂತಗಳನ್ನ ಹೇಳ್ತಿದ್ದಾರೆ. ಇದು ಕಲಿಕಾ ಸಿದ್ಧಾಂತಗಳಲ್ಲಿ ಬರುತ್ತೆ. ಇವ್ರು ಏನು ಹೇಳ್ತಾರೆ ಅಂದರೆ ಸುಮ್ಮನೆ ಹೇಳಿದ್ದನ್ನು ಯಾರೂ ಕೇಳಿಬಿಟ್ಟು ನಂದು ಅಂತ ಹೇಳಲ್ಲ. ಅವ್ರು ಏನು ಮಾಡ್ತಾರೆ, ಅದನ್ನು ಓದಿ ಅರ್ಥ ಮಾಡಿಕೊಂಡು ತನ್ನದನ್ನಾಗಿ ಮಾಡ್ಕೊಂಡ್ಮೇಲೆ ವಾಪಸ್ಸು ಕೊಡ್ತಾರೆ. ಹಾಗಾಗಿ ಅದು 4 ಹಂತಗಳನ್ನು ಒಳಗೊಂಡಿರುತ್ತೆ. ಯಾವುದೇ ಒಂದು ಮಗು, ಯಾವುದೇ ಒಂದು ವಿಕಾಸ ಆಗಬೇಕಂದ್ರೆ 4 ಹಂತಗಳಿರುತ್ತೆ ಅಂತ ಹೇಳಿದ್ದಾರೆ. ಆ 4 ಹಂತಗಳು ಯಾವ್ಯಾವುದು ಅಂದರೆ ಮೊದಲನೇದು ಸಂವೇದನಾಗತಿ ಹಂತ, 2ನೇದು ಕಾರ್ಯಪೂರ್ವ ಹಂತ, 3ನೇದು ಮೂರ್ತ ಕಾರ್ಯಗಳ ಹಂತ, 4ನೇದು ಔಪಚಾರಿಕ ಕಾರ್ಯಗಳ ಹಂತ.
ಒಟ್ಟು 4 ಹಂತಗಳನ್ನ ಹೇಳ್ತಾರೆ. ಮೊದಲನೇದು ಸಂವೇದನಾಗತಿ ಹಂತ. ಇದನ್ನು ಇಂಗ್ಲೀಷ್ನಲ್ಲಿ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಹೇಳ್ತಾರೆ. ಇದು ಎಷ್ಟು ಇರುತ್ತೆ ಅಂದರೆ, ಒಂದು ಮಗು ಹುಟ್ಟಿನಿಂದ 2 ವರ್ಷಗಳವರೆಗೆ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಹೇಳ್ತೀವಿ. ಎರಡನೇದು ಕಾರ್ಯಪೂರ್ವ ಹಂತ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್. 2 ರಿಂದ 7 ವರ್ಷಗಳವರೆಗೆ ಮಕ್ಕಳು ನಾವು ಹೇಳಿದ್ದನ್ನೆಲ್ಲ ಕೇಳ್ತಾ ಅದನ್ನು ಪರೀಕ್ಷೆ ಮಾಡ್ತಾ ಬೆಳೀತಾರೆ. ಇದನ್ನು ಪ್ರೀ ಆಪರೇಷನಲ್ ಸ್ಟೇಜ್ ಅಥವಾ ಕಾರ್ಯಪೂರ್ವ ಹಂತ ಅಂತ ಹೇಳ್ತೀವಿ. ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ, ಕಾನ್ಸಂಟ್ರೇಟ್ ಆಪರೇಷನಲ್ ಸ್ಟೇಜ್ ಅಥವಾ 7 ರಿಂದ 12 ವರ್ಷ ಅಂತ ಹೇಳ್ತೀವಿ. ಮೂರ್ತ ಕಾರ್ಯಗಳ ಹಂತ ಕಾನ್ಸಂಟ್ರೇಟ್ ಆಪರೇಷನಲ್ ಸ್ಟೇಜ್, ಇದು 7 ರಿಂದ 12 ವರ್ಷಗಳವರೆಗೆ ಇರುತ್ತೆ. 4ನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಇದು 12 ವರ್ಷಗಳ ನಂತರ ಅವರೇ ಅದನ್ನು ಬಳಸ್ಕೊಳ್ಳೋ ಹಂತಕ್ಕೆ ಬರುತ್ತೆ. ಈಗ ಒಂದೊಂದಾಗಿ ಎಲ್ಲ ಹಂತಗಳನ್ನು ಏನು ಮಾಡ್ತಾ ಹೋಗೋಣ, ವಿಶ್ಲೇಷಣೆ ಮಾಡಿಸ್ತಾ ವಿವರಣೆ ಮಾಡ್ತಾ ಹೋದರೆ ನಮ್ಮ ಉತ್ತರ ಅತ್ಯಂತ ಸಮರ್ಪಕವಾಗಿ ಇರುತ್ತೆ. ಮೊದಲನೇದು ಸಂವೇದನಾಗತಿ ಹಂತ, ಸೆನ್ಸರಿ ಮೋಟಾರ್ ಸ್ಟೇಜ್. ಸೆನ್ಸರಿ ಮೋಟಾರ್ ಸ್ಟೇಜ್ ಇದು ಎಷ್ಟು ವರ್ಷಕ್ಕಿದ್ದಿಂದ ಇರುತ್ತೆ? ಇದು ಹುಟ್ಟಿನಿಂದ 2 ವರ್ಷಗಳ ಅವಧಿಯವರೆಗೆ ಆಗಿರುತ್ತೆ. ಮಗುವಿನ ಬೆಳವಣಿಗೆಯ ಮೊದಲ 2 ವರ್ಷಗಳನ್ನು, ಅಂದರೆ ಜನನದಿಂದ 2 ವರ್ಷದ ಒಳಗಿನ ಹಂತವನ್ನು ಸಂವೇದನಾಗತಿ ಹಂತವೆಂದು ಗುರುತಿಸಲಾಗಿದೆ. ಈ ಹಂತದಲ್ಲಿ ಮಗುವು ತಾತ್ಕಾಲಿಕ ಚಲಕಗಳಿಂದ ಪ್ರಭಾವಿತವಾದ ಜ್ಞಾನಾತ್ಮಕ ರಚನೆಗಳ ಕಡೆಗೆ ಪ್ರಗತಿ ಹೊಂದುತ್ತಾನೆ. ಹೆಚ್ಚು ಸುವ್ಯವಸ್ಥಿತವಾದ ಮೂರ್ತ ಪರಿಕಲ್ಪನೆಗಳನ್ನು ಕುರಿತು ಏಕಾತ್ಮಕವಾದ ಭಾವನೆ ತೋರುತ್ತಾನೆ. ವಿಭಿನ್ನ ಭಾವನಾತ್ಮಕತೆಯನ್ನು ನಿಧಾನವಾಗಿ ಹೊಂದುತ್ತಾನೆ. ಈ ಹಂತದಲ್ಲಿ ಮಗುವು ಅಹಂಪ್ರೇರಿತ ಸ್ವಭಾವ ಹೊಂದಿರುತ್ತದೆ. ಇತರ ಭಾವನೆಗಳನ್ನು ಸ್ವೀಕರಿಸಲು ಮತ್ತು ಇತರರಂತೆ ಆಲೋಚಿಸಲು ವಿಫಲನಾಗುತ್ತಾನೆ. ಅಂದರೆ ಸಂವೇದನಾಗತಿ ಅಂತ ಅಂದರೆ ಮಗು ಹುಟ್ಟಿನಿಂದ 2 ವರ್ಷಗಳ ಹಂತದವರೆಗೆ ಹೆಂಗಿರುತ್ತೆ? ಸೆನ್ಸರಿ ಮೋಟಾರ್ ಅಂದರೆ ಮಗುವಿಗೆ ದೈಹಿಕ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಏನು, ಮಗುವಿಗೆ ಯಾವುದೇ ಯೋಚನೆ ಮಾಡೋಕ್ಕಾಗಲ್ಲ. ನೀನೇನು ಕೊಟ್ಟರು ಅದನ್ನು ತಗೊಂಡು ಇದೇನು ಇದನ್ನು ಮುಟ್ಟಿ ನೋಡಿ ತಾನು ತಿಳ್ಕೊಳ್ತಾ ಹೋಗುತ್ತೆ. ಮುಟ್ಟಿದ್ರೆ ಇದು ಗಟ್ಟಿಯಾಗಿದೆ, ಇದು ಮೆತ್ತಗಿದೆ, ಇದು ಸಾಫ್ಟ್ ಆಗಿದೆ, ಇದು ಸಿಹಿಯಾಗಿದೆ, ಇದು ಕಹಿಯಾಗಿದೆ, ಹೀಗೆ ತಿಳ್ಕೊಳ್ತಾ ಹೋಗುತ್ತೆ. ಇದನ್ನು ಸಂವೇದನಾಗತಿ ಹಂತ ಅಂತ ಹೇಳ್ತೀವಿ. 2ನೇ ಹಂತ ಕಾರ್ಯಪೂರ್ವ ಹಂತ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್. ಇಲ್ಲೇನಾಗುತ್ತೆ, ಇದು 2ನೇ ಹಂತ 3ನೇ ವರ್ಷದಿಂದ ಪ್ರಾರಂಭವಾಗಿ 7 ವರ್ಷದವರೆಗೆ ಇರುತ್ತೆ. ಇಲ್ಲಿ ವಾಸ್ತವಿಕತೆಯ ಅರಿವು ಮೂಡಿಸಿಕೊಳ್ಳಲು ಮಗುವು ಭಾಷಾ ಬಳಕೆಯನ್ನು ಆರಂಭಿಸುತ್ತದೆ. ವಿವಿಧ ಅಂಶಗಳನ್ನು ಆರಂಭಿಸಿ ವಸ್ತುಗಳನ್ನು ವಿಂಗಡಿಸುತ್ತಾನೆ, ಸಂಖ್ಯೆಗಳನ್ನು ನಕಲು ಮಾಡುತ್ತಾನೆ. ಮಕ್ಕಳ ಭಾಷಾ ಕೌಶಲ್ಯವು ವಿಕಾಸವಾಗಿ ಹೆಚ್ಚಿನ ಸಾಮಾಜೀಕರಣಕ್ಕೆ ದಾರಿ ಮಾಡಿಕೊಡುತ್ತದೆ. ಇದು ಇತರರೊಂದಿಗೆ ವರ್ತಿಸಲು ಮತ್ತು ಸಂವಹಿಸಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಸಾಮಾಜೀಕರಣ ಕ್ರಿಯೆಯ ವೇಗ ವರ್ಧಿತಗೊಳ್ಳುತ್ತದೆ. ಅಂದರೆ ಕಾರ್ಯಪೂರ್ವ ಹಂತ ಅಂದರೆ ಏನು, 2 ರಿಂದ 7 ವರ್ಷದ ಮಕ್ಕಳು ಏನು ಮಾಡ್ತಾರೆ, ಆಗ ಮಾತಾಡೋದನ್ನು ಕಲಿತಾ ಇರ್ತಾರೆ. ಮಾತಾಡೋದನ್ನು ಕಲಿತ್ಕೊಂಡು ಏನು ಮಾಡ್ತಾರೆ, ಮಕ್ಕಳು ಬೇರೆಯವ್ರ ಜೊತೆ ಮಾತಾಡೋದ್ರ ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತಾರೆ. ವಸ್ತುಗಳು ಇದು ನಂದಮ್ಮ, ಇದು ನಂದಪ್ಪ ಅಂತ ಗುರುತಿಸ್ಕೊಳ್ಳೋಕ್ಕೆ ಪ್ರಾರಂಭಿಸ್ತಾರೆ. ಇದು ನನ್ನ ಪುಸ್ತಕ, ಇದು ನನ್ನ ಪೆನ್ನು, ಇದು ನಂದು ಅಂತ ಹೇಳ್ತಾರೆ. ನಂಬರ್ಸ್ನ ಫೈಂಡ್ ಔಟ್ ಮಾಡ್ಕೋತಾರೆ. 1, 2, 3 ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೋತಾರೆ. ಭಾವನೆಗಳು, ಪ್ರೀತಿ, ಖುಷಿ, ಅಳು, ನಗು, ಈ ಭಾವನೆಗಳ ಬಗ್ಗೆ ಏನಾಗ್ತಾ ಹೋಗ್ತಾರೆ, ತಿಳ್ಕೊಳ್ತಾ ಹೋಗ್ತಾರೆ. 3ನೇ ಹಂತ ಕಾರ್ಯಪೂರ್ವ ಹಂತ ಅಥವಾ ಪ್ರೀ ಆಪರೇಷನಲ್ ಸ್ಟೇಜ್ ಆಯ್ತಲ್ವಾ. 3ನೇ ಹಂತ ಮೂರ್ತ ಕಾರ್ಯಗಳ ಹಂತ ಕಾನ್ಸಂಟ್ರೇಟ್ ಆಪರೇಷನಲ್ ಸ್ಟೇಜ್, 7 ರಿಂದ 12 ವರ್ಷದವರೆಗೆ. ಈ ಹಂತದಲ್ಲಿ ಸಾಮಾನ್ಯವಾಗಿ ಮಗುವಿನ 8ನೇ ವರ್ಷದಿಂದ 12ನೇ ವರ್ಷದವರೆಗೆ ಇರುತ್ತೆ. ಮಕ್ಕಳು ತರ್ಕಬದ್ಧತೆಯನ್ನು ಬೆಳೆಸ್ಕೊಳ್ತಾರೆ. ಆದಾಗ್ಯೂ ಅವರ ತಾರ್ಕಿಕತೆಯ ಮೂರ್ತ ವಸ್ತು ಮತ್ತು ಸಂಗತಿಗಳನ್ನು ಆರಿಸಿರ್ತಾರೆ. ಅಂದರೆ ಈಗ 7 ರಿಂದ 12 ವರ್ಷದವರೆಗೆ ಮಕ್ಕಳು ಶಾಲೆಗೆ ಹೋಗೋಕ್ಕೆ ಕಲ್ತಿರ್ತಾರೆ. ಅಲ್ಲಿ ತರ್ಕಬದ್ಧವಾಗಿ ಮಾತನಾಡೋದನ್ನು ಕಲಿತಾ ಹೋಗ್ತಾರೆ. ತರ್ಕಬದ್ಧವಾಗಿ ಕಲಿಯೋಕ್ಕೆ ಪ್ರಯತ್ನ ಪಡಿಸ್ತಾ ಹೋಗ್ತಾರೆ. ನೆಕ್ಸ್ಟು ಔಪಚಾರಿಕ ಕಾರ್ಯಗಳ ಹಂತ. 4ನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಇದು 12 ವರ್ಷಗಳ ನಂತರ. ತಾರುಣ್ಯಾವಸ್ಥೆಯಲ್ಲಿ ಮಕ್ಕಳು ಔಪಚಾರಿಕ ಕಾರ್ಯಗಳ ಹಂತವನ್ನು ಪ್ರವೇಶಿಸುತ್ತಾರೆ. ಈ ಹಂತವು ಬದುಕಿನ ಉಳಿದೆಲ್ಲ ಅವಧಿಗೂ ಮುಂದುವರಿಯುತ್ತದೆ. ಮಕ್ಕಳು ಅಮೂರ್ತ ಭೌತಿಕ ಕಾರ್ಯಗಳನ್ನು ನಿರ್ವಹಿಸುವಷ್ಟು ಸಾಮರ್ಥ್ಯ ಪಡೆದುಕೊಳ್ಳುತ್ತಾರೆ ಮತ್ತು ಭಾವನಾತ್ಮಕ ಹಾಗೂ ಬೌದ್ಧಿಕ
ಪಕ್ವತೆಯನ್ನು ಪಡೆಯುತ್ತಾರೆ. ಮೂರ್ತ ವಸ್ತುಗಳಿಲ್ಲದಿದ್ದರೂ ಅಮೂರ್ತ ಕಲ್ಪನೆಗಳನ್ನು ರಚಿಸುವ ಮತ್ತು ಪರೀಕ್ಷಿಸುವುದನ್ನು ಕಲಿಯುತ್ತಾರೆ. ಬಹಳ ಪ್ರಮುಖ ಅಂಶವೆಂದರೆ ಮಕ್ಕಳು ತಮ್ಮ ಹಾಗೂ ಇತರರ ವಿಚಾರಗಳನ್ನು ಪ್ರಶಂಸಿಸುವ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾರೆ. ಅಂದರೆ 12 ವರ್ಷಗಳ ನಂತರ ಏನಾಗುತ್ತೆ, ಅವ್ರ ಬುದ್ಧಿಯಲ್ಲಿ ಒಂಚೂರು ತಿಳುವಳಿಕೆ ಬರುತ್ತೆ. ಅವ್ರು ಏನು ಮಾಡ್ತಾರೆ, ಬೌದ್ಧಿಕ ಕಾರ್ಯಗಳನ್ನ ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋ ಅಷ್ಟು, ತಾವೇನು ಯೋಚನೆ ಮಾಡ್ತಿದ್ದೀವಿ, ಏನನ್ನು ಮುಂದೆ ತರಬೇಕು ಅನ್ನೋದನ್ನೇ ಆಲೋಚನೆ ಮಾಡ್ತಾರೆ. ಭಾವನಾತ್ಮಕವಾಗಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಬೌದ್ಧಿಕ ಪಕ್ವತೆಯನ್ನು ಪಡೆದುಕೊಳ್ತಾರೆ. ಈ ವಸ್ತು ಇಲ್ದಲೇ ಇದ್ರೂ ಅದಿದೆ ಅನ್ನೋದನ್ನ ಆಲೋಚನೆ ಮಾಡ್ಕೊಳ್ಳೋ ಅಷ್ಟು, ಕಲ್ಪನೆ ಮಾಡ್ಕೊಳ್ಳೋ ಅಷ್ಟು ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಹಾಗೆ ಯಾರಾದರೂ ಒಳ್ಳೇದು ಮಾಡಿದ್ರೆ, ಯಾರಾದರೂ ಸರಿಯಾದ ಕೆಲಸ ಮಾಡಿದ್ರೆ ಅವರನ್ನು ಪ್ರಶಂಸೆ ಮಾಡ್ತಾರೆ. ತಮ್ಮನ್ನು ತಾವು ಪ್ರಶಂಸೆ ಮಾಡ್ಕೋತಾರೆ. ಬೇರೆಯವ್ರಿಗೂ ಪ್ರಶಂಸೆ ಮಾಡುವ ಕಲ್ಪನೆಯನ್ನು ಕಲ್ತ್ಕೊಂಡಿರ್ತಾರೆ. ಹಾಗಿದ್ರೆ ಈ 4 ಹಂತಗಳನ್ನ ಕಲ್ತ್ವಲ್ಲ, ಇದರ ಶೈಕ್ಷಣಿಕ ನಿಹಿತಾರ್ಥಗಳೇನು, ಎಜುಕೇಷನಲ್ ಇಂಪ್ಲಿಕೇಶನ್ಸ್ ಏನಾಗುತ್ತೆ, ಹೆಂಗಿರುತ್ತೆ ಅಂತ ಹೇಳ್ತಾರೆ. ಇದು ಕಲಿಕೆಯು ನಿಹಿತಾರ್ಥಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶೈಕ್ಷಣಿಕ ನಿಹಿತಾರ್ಥಗಳು ಅಂದರೆ ಇಂಪ್ಲಿಕೇಶನ್ಸ್, ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡೋದು ಅಂತ. ಕಲಿಕೆಯು ಶಿಶು ಕೇಂದ್ರಿತವಾಗಿರಬೇಕು. ಕಲಿಕೆಯ ಫಲಗಳ ಬದಲಾಗಿ ಕಲಿಕಾ ವ್ಯಕ್ತಿಗೆ ಮಹತ್ವ ನೀಡಬೇಕು. ಸತ್ಯವನ್ನು ಪುನರ್ರಚಿಸುವ ಅಥವಾ ಪುನರ್ರಚಿಸಲು ಅಗತ್ಯವಿರುವ ಕ್ರಿಯಾತ್ಮಕ ಪದ್ಧತಿಗಳ ಬಳಕೆ ಮಾಡಬೇಕು. ಮಕ್ಕಳು ಒಬ್ಬರಿಂದ ಮತ್ತೊಬ್ಬರು ಕಲಿಯೋದ್ರಿಂದ ಸಹಯೋಗಿ ಚಟುವಟಿಕೆಗಳು ಮತ್ತು ವೈಯಕ್ತಿಕ ಚಟುವಟಿಕೆಗಳನ್ನ ಬಳಸಬೇಕು. ಮಗುವಿಗಾಗಿ ಸಮಸ್ಯಾತ್ಮಕ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಬೇಕು. ಅದು ಮಗುವಿನ ಬೆಳವಣಿಗೆ ಮಟ್ಟವನ್ನು ಸಮರ್ಪಕವಾಗಿ ಮೌಲ್ಯಮಾಪನ ಮಾಡಿ ಸೂಕ್ತ ಸಮಸ್ಯೆಗಳನ್ನು ಮಕ್ಕಳಿಗೆ ಕೊಡಬೇಕು. ಅದರಿಂದ ಜ್ಞಾನ ಏನಾಗುತ್ತೆ, ಬದಲಾವಣೆ ಹೋಗುತ್ತೆ. ಮಕ್ಕಳಿಗೆ ನೇರವಾಗಿ ಜ್ಞಾನ ಒದಗಿಸುವ ಬದಲಾಗಿ ಶಿಕ್ಷಕನು ಕಲಿಕೆಯ ಸುಗಮ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇದರಿಂದ ಚಟುವಟಿಕೆಗಳಿಂದ ಮತ್ತು ಅನ್ವೇಷಣೆಗಳಿಂದ ಮಕ್ಕಳು ಉತ್ತಮವಾಗಿ ಕಲಿಯುತ್ತಾರೆ. ವೈಯಕ್ತಿಕ ಕಲಿಕೆಗಳಿಗಾಗಿ ಪಠ್ಯಕ್ರಮದಲ್ಲಿ ಸ್ಥಿತಿಸ್ಥಾಪಕತ್ವ ಕಲಿಕಾ ಪ್ರಕ್ರಿಯೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಮಕ್ಕಳು ಸೂಕ್ತವಾದ ಜ್ಞಾನಾತ್ಮಕ ವಿಕಾಸದ ಹಂತವನ್ನು ತಲುಪುವವರೆಗೂ ಅವರಿಗೆ ಕೆಲವು ಪರಿಕಲ್ಪನೆಗಳನ್ನು ಬೋಧಿಸಬಾರದು ಅಂತ ಹೇಳ್ತಾರೆ. ಅಂದರೆ ಈ ಶೈಕ್ಷಣಿಕ ನಿಹಿತಾರ್ಥ ಅಂದ್ರೇನು, ನಾವು ಈ ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತದಲ್ಲಿ ಏನೇನನ್ನು ಮಾಡಿದ್ವಿ, ಅದು ಯಾವ್ಯಾವ ಹಂತದಲ್ಲಿದ್ದಾರೆ, ಯಾವ ಹಂತದಲ್ಲಿ ಯಾವ ಮಗುಗೆ ಏನನ್ನು ತಿಳಿಸ್ಬೇಕು, ಏನನ್ನು ತಿಳಿಸ್ಬಾರ್ದು ಅನ್ನೋದೇ ಶೈಕ್ಷಣಿಕ ನಿಹಿತಾರ್ಥಗಳು. ಅದನ್ನು ತಿಳಿಸ್ಕೊಡ್ತಾ ಹೋದರೆ ಆಗುತ್ತೆ. ಒಟ್ಟಿನಲ್ಲಿ ಏನಾಗುತ್ತೆ, ಈ 4 ಹಂತಗಳಿಂದ ಮಕ್ಕಳ ಕಲಿಕೆಯ ಹಂತಗಳು ಯಾವುದು ಅನ್ನೋದನ್ನು ಕೊನೆಯಲ್ಲಿ ಉಪಸಂಹಾರ ಹೀಗೆ ಬರಿಬೇಕಾಗತ್ತೆ. ಒಟ್ಟಿನಲ್ಲಿ ಈ 4 ಹಂತಗಳು ಮಗುವಿನ ಬೆಳವಣಿಗೆಯ ಹಂತವಾಗಿದ್ದು, ಮಗು ಯಾವ್ಯಾವ ಹಂತದಲ್ಲಿ ಏನೇನು ಕಲಿಯುತ್ತೆ ಅನ್ನೋ ತಿಳುವಳಿಕೆ ಶಿಕ್ಷಕನಿಗಿದ್ರೆ ಶಿಕ್ಷಕ ಈ ಹಂತಗಳನ್ನ ಬಳಸ್ಕೊಂಡು ಮಗುವಿಗೆ ಉತ್ತಮವಾಗಿ ಕಲಿಸ್ಬೋದು. ಉತ್ತಮ ಸುಗಮಕಾರನಾಗಿ ಕಡಿಮೆ ತಿಳುವಳಿಕೆ ಇರೋ ಮಗುವಿಗೂ ಹೆಚ್ಚು ತಿಳುವಳಿಕೆ ಇರೋ ಮಗುವಿಗೂ ಇಬ್ರಿಗೂ ಸರಿಯಾದ ರೀತಿಯಲ್ಲಿ ಪಾಠವನ್ನು ಕಲಿಸೋದಕ್ಕೆ ಈ ಸಿದ್ಧಾಂತಗಳ ಕಲಿಕೆ ಅತ್ಯಂತ ಅವಶ್ಯಕ ಅಂತ ಹೇಳ್ತಾ ಈ ಪ್ರಶ್ನೆಯ ಉತ್ತರವನ್ನು ಮುಗಿಸೋಣ.